ಹಾಯ್ ಆಲ್ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆಯಲ್ವಾ, ಅದ್ರ ಪ್ರಯುಕ್ತ ನನ್ನ ಮಗನಿಗೆ ಕೃಷ್ಣನ ಥರ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಸ್ಕೊಂಬಂದಿನಿ. ನೋಡಿ ಯಾವ ಥರ ಆಡ್ತಿದ್ದಾನೆ. ನಾನು ಇವನ್ನ ಎತ್ಕೊಂಡು ಹೆಂಗೆ ರೆಡಿ ಮಾಡೋದಂತಲೇ ಟೆನ್ಷನ್ ಆಗಿಬಿಟ್ಟಿದೆ. ನಾನು ಕೃಷ್ಣನ ಡ್ರೆಸ್ಸು ಮತ್ತು ಆ್ಯಕ್ಸಸರೀಸ್ ಎಲ್ಲ ಮೊದಲೇ ತೆಗೆದಿಟ್ಕೊಬಿಟ್ಟಿದ್ದೆ. ಇದು ಅರೌಂಡು ಎಷ್ಟಾಗಿತ್ತಪ್ಪ ಅಂತಂದರೆ ಆಲ್ಮೋಸ್ಟು 300 ಆಗಿತ್ತು ಅನಿಸುತ್ತೆ. ಡ್ರೆಸ್ಸು ಮತ್ತು ಅದ್ರ ಜ್ಯುವೆಲ್ಲರು ಆ್ಯಕ್ಸಸರೀಸ್ ಎಲ್ಲ ಸೇರಿಬಿಟ್ಟು. ನಮ್ಮ ಮನೆಯವ್ರಿಗೆ ಇವತ್ತು ರಜೆ ಇತ್ತಲ್ವ, ಅವರು ಸ್ವಲ್ಪ ವೀಡಿಯೋ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ರೆಡಿ ಮಾಡೋಣ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವನಿಗಂತೂ ಕೂದಲು ಮುಟ್ಟಿದ್ರೇ ಇಷ್ಟ ಆಗಲ್ಲ. ಇಲ್ಲಿ ನೋಡಿ ಯಾವ ಥರ ಆಡ್ತಿದ್ದಾನೆ ಅಂತ ಅಂದ್ಬಿಟ್ಟು. ಇದೇನಂತಂದರೆ ಇದು ಕೈಗೆ ಹಾಕೊಳ್ಳೋದು, ಇದು ತಲೆಗೆ ಹಾಕೋದು ಕಿರೀಟ ಥರ, ಅದು ಓಲೆ, ಇದು ಮಾಮೂಲಿ ಸರ, ಇದು ಡಾಪ್ ಥರ ಇದೆ ಅದು. ಇದು ಒಂದು ನವಿಲುಗರಿಗೆ 20 ರೂಪೀಸ್ ಅಂತೆ. ನನಗೆ ಕೇಳಿನೇ ಶಾಕ್ ಆಯಿತು. ಇದು ಬೊಟ್ಟು ಇಡ್ಸ್ಕೊಳಕ್ಕೆ ನೋಡಿ ಯಾವ ಥರ ಮಾಡ್ತಿದ್ದಾನೆ. ಅವನಿಗೆ ಕೂದಲಂತೂ ಜಾಸ್ತಿ ಬಂದಿರೋದ್ರಿಂದ ತುಂಬ ಹಿಂಸೆ ಆಗ್ತಿತ್ತು ಅನಿಸುತ್ತೆ. ಈ ಜುಟ್ಟಂತೂ ಕೊನೆಗೂ ಹಾಕಿಸ್ಕೊಳ್ಳೇ ಇಲ್ಲ. ಅದಾದಮೇಲೆ ಅದು ತೋಳ್ಬಂದೆಲ್ಲ ಕಟ್ಟಿ ಶೆಲ್ಲೆ ಹಾಕೋಣ ಅಂತ ಇದು ಮಾಡಿದರೆ ಅವನು ಸುಮ್ಮನೆ ಇರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದೀವಿ. ಈ ಸಣ್ಣ ಮಕ್ಳನ್ನಂತೂ ರೆಡಿ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತಂದರೆ, ಇಲ್ಲಿ ನೋಡಿ ಊದು ಅಂತ ಕೊಟ್ಟರೆ ಅದನ್ನು ಕಚ್ಕೋತಿದ್ದಾನೆ, ಮೂಗಿಗೆ ಇಟ್ಕೋತಿದ್ದಾನೆ. ಹೆಂಗೋ ಅಂತೂ ಇಂತೂ ಫೈನಲಿ ಈ ಥರ ರೆಡಿ ಮಾಡಿದ್ದೀವಿ ಒಂದು ರೇಂಜಿಗೆ. ನಾವು ನಮ್ಮ ಮನೆ ಲಿಟ್ಲ್ ಕೃಷ್ಣನ ಈ ಥರ ರೆಡಿ ಮಾಡಿದ್ವಿ. ನೀವೇನಾದ್ರು ನಿಮ್ಮ ಲಿಟ್ಲ್ ಕೃಷ್ಣನ ರೆಡಿ ಮಾಡಬೇಕು, ನಿಮ್ಗೇನಾದರೂ ಯಾವ ಥರ ಐಡಿಯಾ ಬೇಕು ಅಂತ ಅಂದರೆ ನಾನು ಲಾಂಗ್ ಫಾರ್ಮ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಟೈಮ್ ಇದ್ದರೆ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು. ಸಿ ಯು ಆಲ್.